ರಾಮಕೃಷ್ಣ ವಿವೇಕಾನಂದ ಆಶ್ರಮ ಧಾರವಾಡ ವತಿಯಿಂದ ಭಕ್ತ ಸಮಾವೇಶ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಬಸವನಗುಡಿಯ ನಿತ್ಯಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಉಳಿದೆಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪೂಜ್ಯರಿಗೆ, ಎಲ್ಲ ಸಹೋದರ ಸಹೋದರಿಯರಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಅಭಿನಂದನೆಗಳನ್ನ ಹೇಳ್ತಾ, ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಬೇಕು ಅಂದ್ರೆ ಕನಿಷ್ಠ ಒಂದು 45 ನಿಮಿಷ ಬೇಕು. ಅದರ ಪೂರ್ತಿ ಅಧ್ಯಯನ ಮಾಡಿದಂಥ ಪೂಜ್ಯರ ಹೆಚ್ಚು ಅದಕ್ಕೆ ಮಾತಾಡಿದ್ರೆ ಗೌರವ ಅಂತ ನನ್ನ ಭಾವನೆ. ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಬೆಳಿಗ್ಗೆ ಇಬ್ಬರು ಸೇರಿ ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಆಶ್ರಮಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಕೂಡ ಮಾತು ಕೊಟ್ಟಿದ್ದೆ. ನಾನು ಬೆಂಗಳೂರಿಂದ ಬರೋದು ಸ್ವಲ್ಪ ತಡ ಆಯಿತು. ಪೂಜ್ಯರು 9:00 ಪ್ರಾರಂಭ ಮಾಡ್ತೀವಿ ಅಂತಿದ್ರು. ಅಪ್ಪಾರ ನೀವು ಸ್ಟಾರ್ಟ್ ಮಾಡಿರಿ, ನಾವು ಬಂದು ಭಾಗವಹಿಸ್ತೀವಿ ಏನೋ ಅಂತ ಮಾತನ್ನು ಹೇಳಿದೆ. ನಾವು ವಿವೇಕಾನಂದರ ವಿಚಾರಧಾರೆಗಳನ್ನು ಇವತ್ತು ಪ್ರಚಾರ ಮಾಡುವುದರ ಮೂಲಕ ಅವ್ರು ಹೆಂಗೆ ನಡ್ಕೊಂಡಿದ್ರು, ಅದು ನಡ್ಕೊಂಡದಾಗ ಒಂದು ಪೈಸಾ ನಡ್ಕೊಂಡ್ರೆ ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ. ರಾಮಕೃಷ್ಣ ವಿವೇಕಾನಂದ ಆಶ್ರಮ ಹೆಂಗೆ ನಡೆಸ್ಕೊಂಬರ್ತೈತೆ ಕಷ್ಟ ಅನ್ನೋದು ನಮ್ಗೆ ಗೊತ್ತಿದೆ. ಅಂಥ ಕಷ್ಟ ಪರಿಸ್ಥಿತಿಯೊಳಗೆ ಇಷ್ಟೆಲ್ಲ ಭಕ್ತರು ಸೇರಿಕೊಂಡು ಇಂಥ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅದು ಉತ್ತರ ಕರ್ನಾಟಕದ ಧಾರವಾಡದಲ್ಲಿ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಅಂಥ ವಿಷಯವನ್ನು ಪೂಜ್ಯರು ಕಷ್ಟಪಟ್ಟು ಒಂದು ತಿಂಗಳಗಟ್ಟಲೆ ನಮ್ಮನ್ನು ಕರೆದು ಮಾಡಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಿರಿ. ವಿವಿಧ ಪೂಜ್ಯರು ಬಂದಾರ, ಅವ್ರ ಮಾತುಗಳನ್ನ ಕೇಳಬೇಕು, ಅವ್ರ ವಿಚಾರಧಾರೆಗಳನ್ನ ಕೇಳಬೇಕು ಅನ್ನೋಂಥ ವಿಚಾರ ಐತಿ. ನಮಗೂ ಕೂಡ ಭಾಳ ಕಾರ್ಯಕ್ರಮ ಒಂದು 2-3 ದಿವಸ ಊರಲ್ಲಿ ಇರಲಿಲ್ಲ. ಅದಕ್ಕೆ ನನಗೂ ಕೂಡ ಬೇರೆ ಕಾರ್ಯಕ್ರಮಕ್ಕೆ ಅದಕ್ಕೆ ಪೂಜ್ಯರ ಅಪ್ಪನೇನ ಪಡೆದು ನಾನೇ ಮೊದಲು ಒಂದು 2 ನಿಮಿಷ ಶುಭ ಕೋರ್ತೀನಿ. ಈ ಕಾರ್ಯಕ್ರಮ ಭಾಳ ಒಳ್ಳೆ ರೀತಿಯಿಂದಾಗಿದೆ, ಒಳ್ಳೆಯ ವ್ಯವಸ್ಥೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿ ಆಗಮಿಸಿದಂಥ ಎಲ್ಲ ಭಕ್ತರಿಗೆ ವಿಶೇಷವಾದಂಥ ಶುಭಾಶಯ ಕೋರಿ ಅವರು ನಡೆದಂಥ ದಾರಿಯಲ್ಲಿ ನಾವು ನೀವು ಕೂಡ ನಡೆಯೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.